ಬಿಸಿಲಲ್ಲಿರುವ ಎಲ್ಲರ ಕ್ಷಮೆ ಯಾಚಿಸುತ್ತಾ ಎಲ್ಲ ಆಯೋಜಕರನ್ನು, ಸಹಭಾಗಿಗಳನ್ನು, ಅನ್ನದಾತರನ್ನು ಕೈ ಮುಗಿದು ನಮಿಸುತ್ತಾ ಒಂದೆರಡು ಮಾತು. ಪಾಲಡ್ಕ ಕಡಂದಲೆ 400/220 kV ಹೈ ಟೆನ್ಷನ್ ವಿದ್ಯುತ್ ಪ್ರಸರಣ ಮಾರ್ಗ. ಈ ಯೋಜನೆ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು 200 ಕುಟುಂಬಗಳು ಪ್ರಸ್ತಾವಿತ ಸಬ್ಸ್ಟೇಷನ್ಗೆ ಕಡಂದಲೆ ಗ್ರಾಮದ ಸರ್ವೆ ನಂಬರ್ 308ರಲ್ಲಿ ನೀಡಿದ 27 ಎಕರೆ ಕಾಡು, ಅದರಲ್ಲಿರುವ 2229 ಕಾಡು ಮರಗಳು, ಅನ್ನದಾತರ ವಿವಿಧ ರೀತಿಯ ಕೃಷಿ ಇರುವ 250 ಎಕರೆ ಕೃಷಿ ಜಮೀನು, ಸುಮಾರು 5,000ದಷ್ಟು ಅಡಿಕೆ ತೆಂಗಿನ ಮರಗಳು, ಅಸಂಖ್ಯಾತ ಕರಿಮೆಣಸು, ಬಾಳೆ, ಮಾವು, ಹಲಸು, ಸಾಗುವಾನಿ ಮರಗಳು, ನೆನಪಿಸಲು ಲೆಕ್ಕ ಮಾಡಲು ಸಾಧ್ಯವಾಗದಂತಹ ನಮಗೆ ಕೃಷಿಗೆ ಪೂರಕವಾದ ಜೀವ ಜಂತುಗಳು, ಮೇವಿನ ಬೆಳೆಗಳು, ಅಪರೂಪದ ಗಿಡಮೂಲಿಕೆಗಳು ನೇರವಾಗಿ ನಾಶವಾಗ್ತವೆ. ಇದರೊಟ್ಟಿಗೆ ಶಾಂಭವಿ ಉಪನದಿಯಲ್ಲಿ ಜಲಕ್ಷಾಮ, 237 5 ಸೆನ್ಸಿನ ಮನೆಗಳಿಗೆ ಅತಿಯಾದ ಬಿಸಿ, ರೈತರ ಬೆಳೆಗಳಿಗೆ ಕಾಡು ಪ್ರಾಣಿಗಳ ಹಾವಳಿ, ಬೆಳೆ ನಾಶ, ಅನಾರೋಗ್ಯ ಸಮಸ್ಯೆಗಳು, ಮುಂದೆ ಅನೇಕ ದುಷ್ಪರಿಣಾಮಗಳನ್ನು ನಾವು ಅನುಭವಿಸುವ ಸಾಧ್ಯತೆ ಇದೆ. ರೈತರಿಗೆ ಈಗಾಗಲೇ ಅತಿವೃಷ್ಟಿ, ಅನಾವೃಷ್ಟಿ, ಹವಾಮಾನ ವೈಪರೀತ್ಯದ ಜೊತೆ ಹೊಸತೊಂದು ಸೇರ್ಪಡೆಯಾಗಿದೆ. KPTCL ಕಿರಿಕಿರಿ, ಅದು ಟವರ್ನ ಕಿರಿಕಿರಿ. ನಾವು ಅನ್ನದಾತರು ಮಿತ್ರರೇ, ನಮ್ಮ ಹುಟ್ಟದ್ದೇ ಈ ಮಣ್ಣಲ್ಲಿ, ನಮ್ಮ ಒಡನಾಟ ಸೆಣಸಾಟ ಇರುವುದು ಮಣ್ಣಿನೊಂದಿಗೆ. ನಾವು ಮುಂದೆ ಕಣ್ಣು ಮುಚ್ಚಿದಾಗಲೂ ಹಾಕೋದು ಮಣ್ಣೆ. ಈ ಮಣ್ಣಿನೊಟ್ಟಿಗೆ ಈ ಮಣ್ಣೆ ನಮಗೆ 3 ಸಲ ಊಟ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಈ ಮಣ್ಣನ್ನು ರಕ್ಷಿಸಲಿಕ್ಕೆ ನಮ್ಮ ಹಿರಿಯರಿಂದ ಪೋಷಿಸಿಕೊಂಡು ಬಂದಿದ್ದಾರೆ, ನಮಗೆ ಇವತ್ತು ಹಸ್ತಾಂತರಿಸಿದ್ದಾರೆ. ಅಂತ ಸತ್ವಯುತವಾದ ಅನ್ನ ಕೊಟ್ಟ, ಉಡಲು ಬಟ್ಟೆ ಕೊಟ್ಟ, ಅಗತ್ಯ ಅಕ್ಷರಾಭ್ಯಾಸ ಕೊಟ್ಟ, ಹಬ್ಬ, ಜಾತ್ರೆ, ಸಾಂತ್ಮಾರಿ, ಕೋಲಸ್ ನೇಮಗಳ ಹೆಸರಲ್ಲಿ ಅನ್ನದಾನ ಮಾಡಲಿಕ್ಕೆ ಕೊಟ್ಟ, ಕೃಷಿ ಕಾರ್ಮಿಕನಿಗೂ ನಿರಂತರ ಉದ್ಯೋಗ ಕೊಟ್ಟು ಮಾನವೀಯತೆ ಮೆರೆದದ್ದು ಈ ಮಣ್ಣು. ಈವರೆಗೆ ಬೆಳಿಗ್ಗೆ ಎದ್ದು ನಾವೆಲ್ಲರೂ